ಸ್ನೇಹಿತರೆ ನಮಸ್ತೆ. ಕೇಂದ್ರ ಸರ್ಕಾರದ ಸಿಬ್ಬಂದಿ ನೇಮಕಾತಿ ಆಯೋಗ ಅಂದರೆ ಸ್ಟಾಫ್ ಸೆಲೆಕ್ಷನ್ ಕಮಿಷನ್ SSC ಅಂತ ಕರಿತೇವೆ. ಸೊ ಈ ಒಂದು ನೇಮಕಾತಿ ಸಂಸ್ಥೆ ಕೇಂದ್ರ ಸರ್ಕಾರದ ವಿವಿಧ ಇಲಾಖೆಗಳಲ್ಲಿ ಖಾಲಿ ಇರುವಂತಹ ಮಲ್ಟಿ ಟಾಸ್ಕಿಂಗ್ ಸ್ಟಾಫ್ ಹಾಗೆಯೇ CBIC ಹಾಗೆಯೇ CBN ಈ ಒಂದು ಡಿಪಾರ್ಟ್ಮೆಂಟ್ಗಳಲ್ಲಿ ಖಾಲಿ ಇರುವಂತಹ ಹವಾಲ್ದಾರ್ ಹುದ್ದೆಗಳ ನೇಮಕಾತಿಗೆ ಮಲ್ಟಿ ಟಾಸ್ಕಿಂಗ್ ಸ್ಟಾಫ್ ಹಾಗೆಯೇ ಹವಾಲ್ದಾರ್ ಎಕ್ಸಾಮಿನೇಷನ್ 2023ರ ಈ ಒಂದು ಎಕ್ಸಾಮ್ಗೆ ಅಧಿಸೂಚನೆಯನ್ನು ಹೊರಡಿಸಿರುವಂಥದ್ದು. ಸೊ ಭಾರತದಾದ್ಯಂತ ಒಟ್ಟು 1558ಕ್ಕೂ ಹೆಚ್ಚು ಹುದ್ದೆಗಳಿಗೆ ಈ ಒಂದು ನೇಮಕಾತಿ ಪ್ರಕ್ರಿಯೆ ನಡೆಯಲಿಕ್ಕೆ ಇರುವಂಥದ್ದು. ಸೊ ಎಜುಕೇಷನಲ್ ಕ್ವಾಲಿಫಿಕೇಷನ್ ಬೇಸಿಕ್ ಇದೆ. SLC ಅಂದರೆ 10ನೇ ತರಗತಿಯನ್ನು ಪಾಸ್ ಆದಂತಹ ಯಾವುದೇ ಒಂದು ಅಭ್ಯರ್ಥಿಗಳಿಗೂ ಕೂಡ ಈ ಒಂದು ಹುದ್ದೆಗಳಿಗೆ ಅರ್ಜಿಯನ್ನು ಸಲ್ಲಿಸಬಹುದು. ಸೊ ಈ ಒಂದು ಹುದ್ದೆಗಳಿಗೆ ನೇಮಕಾತಿ ಪ್ರಕ್ರಿಯೆ ಹೇಗೆ ನಡೆದಿದೆ, ಯಾರೆಲ್ಲ ಅರ್ಜಿಯನ್ನು ಸಲ್ಲಿಸಬಹುದು, ಏಜ್ ಲಿಮಿಟ್ ಏನು, ಫೀಸ್ ಏನು, ಸೊ ಈ ಒಂದು ನೇಮಕಾತಿಯ ಬಗ್ಗೆ ಒಂದು ಸಮಗ್ರವಾದ ಮಾಹಿತಿಯನ್ನು ಈ ಒಂದು ವಿಡಿಯೋದಲ್ಲಿ ನಾನು ತಿಳಿಸ್ತೇನೆ. ಸೊ ವಿಡಿಯೋವನ್ನು ಕೊನೆ ತನಕ ಪೂರ್ತಿಯಾಗಿ ನೋಡಿ. ಸೊ ಅದಕ್ಕಿಂತ ಮುಂಚೆ ಯಾರೆಲ್ಲ ನಮ್ಮ ಚಾನೆಲನ್ನು ಇವರೆಗೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಅದರ ಹತ್ತಿರದಲ್ಲೇ ಇರುವಂತಹ ಆ ಒಂದು ಬೆಲ್ ಬಟನ್ನ ಪ್ರೆಸ್ ಮಾಡಿದ್ರೆ ನಾವು ಹಾಕುವಂತಹ ಎಲ್ಲ ವಿಡಿಯೋಗಳ ನೋಟಿಫಿಕೇಶನ್ ನಿಮಗೆ ತಕ್ಷಣ ಸಿಗುವಂಥದ್ದು. ಸೊ ಕೇಂದ್ರ ಸರ್ಕಾರದ ಅಡಿಯಲ್ಲಿ ಬರುವಂತಹ ಸಿಬ್ಬಂದಿ ನೇಮಕಾತಿ ಆಯೋಗ ಅಂದರೆ ಈ ಒಂದು ಸಂಸ್ಥೆ ನಮ್ಮ ಕರ್ನಾಟಕದಲ್ಲಿ KPSC ಕರ್ನಾಟಕ ಲೋಕಸೇವಾ ಆಯೋಗ ಹೇಗೆ ನೇಮಕಾತಿಯನ್ನು ನಡೆಸ್ತದೋ ಅಂದರೆ SD ಆಗಿರ್ಬೋದು, FD ಆಗಿರ್ಬೋದು, ಈ ಥರ ಹುದ್ದೆಗಳಿಗೆ ನೇಮಕಾತಿ ನಡೆಸುವಂತಹ ಕೆಲಸವನ್ನು ನಮ್ಮ ಕರ್ನಾಟಕ ರಾಜ್ಯದಲ್ಲಿ KPSC ಮಾಡುವಂಥದ್ದು. ಅದೇ ಥರ ಕೇಂದ್ರ ಸರ್ಕಾರದ ವಿವಿಧ ಇಲಾಖೆಗಳಲ್ಲಿ ಖಾಲಿ ಇರುವಂತಹ ಹುದ್ದೆಗಳಿಗೆ ಅಂದರೆ FDA JSC ಆಗಿರ್ಬೋದು, ಈ ಥರ ಕ್ಲರಿಕಲ್ ಪೋಸ್ಟ್ಗಳಿಗೆ ಆಗಿರ್ಬೋದು, ಸೊ ಈ ಥರ ಹುದ್ದೆಗಳಿಗೆ ನೇಮಕಾತಿ ಮಾಡಿಕೊಳ್ಳುವಂತಹ ಜವಾಬ್ದಾರಿಯನ್ನು ಹಲವಾರು ವರ್ಷಗಳಿಂದ ಈ ಒಂದು ಸ್ಟಾಫ್ ಸೆಲೆಕ್ಷನ್ ಕಮಿಷನ್ ನಡೆಸಿಕೊಂಡು ಬಂದಿರುವಂಥದ್ದು. ಸೊ ಇದೀಗ ಮಲ್ಟಿ ಟಾಸ್ಕಿಂಗ್ ಸ್ಟಾಫ್ ಹಾಗೆಯೇ ಹವಾಲ್ದಾರ್ CBIC ಹಾಗೆಯೇ CBN ಈ ಒಂದು ಡಿಪಾರ್ಟ್ಮೆಂಟ್ಗಳಲ್ಲಿ ಇರುವಂತಹ ಈ ಒಂದು ಹುದ್ದೆಗಳಿಗೆ ನೇಮಕಾತಿಗೆ ಅಧಿಸೂಚನೆಯನ್ನು ಹೊರಡಿಸಿರುವಂಥದ್ದು. ಸೊ ಈ ಒಂದು ಹುದ್ದೆಗಳಿಗೆ ಅರ್ಜಿಯನ್ನು ಸಲ್ಲಿಸಲಿಕ್ಕೆ ಈಗಾಗಲೇ ಪ್ರಾರಂಭ ಆಗಿ ಹೋಗಿದೆ. ಸೊ ಆನ್ಲೈನ್ ಅಪ್ಲಿಕೇಶನನ್ನು ಸಬ್ಮಿಟ್ ಮಾಡಬೇಕು. ಸೊ 30 ಜೂನ್ 2023ಕ್ಕೆ ಆನ್ಲೈನ್ ಅಪ್ಲಿಕೇಶನ್ ಸಬ್ಮಿಷನ್ ಸ್ಟಾರ್ಟ್ ಆಗಿದೆ. ಸೊ ಹಾಗೆಯೇ ಈ ಒಂದು ಹುದ್ದೆಗಳಿಗೆ ಅರ್ಜಿಯನ್ನು ಸಲ್ಲಿಸಲಿಕ್ಕೆ ಕೊನೆಯ ದಿನಾಂಕ ಲಾಸ್ಟ್ ಡೇಟ್ 21 ಜುಲೈ 2023ರವರೆಗೆ ನೀವು ಅರ್ಜಿಯನ್ನು ಸಲ್ಲಿಸಬಹುದು. ಆನ್ಲೈನ್ ಮುಖಾಂತರ ಅರ್ಜಿಯನ್ನು ಸಲ್ಲಿಸಬಹುದು. ಹಾಗೆಯೇ ಲಾಸ್ಟ್ ಡೇಟ್ ಆ್ಯಂಡ್ ಟೈಮ್ ಫಾರ್ ಮೇಕಿಂಗ್ ಆನ್ಲೈನ್ ಫೀ ಪೇಮೆಂಟ್ ಅಂದರೆ ಆನ್ಲೈನ್ ಮುಖಾಂತರ ಅರ್ಜಿ ಶುಲ್ಕವನ್ನು ಪಾವತಿಸಲಿಕ್ಕೆ ನಿಮಗೆ ಕೊನೆಯ ದಿನಾಂಕ 22 ಜುಲೈ 2023ರವರೆಗೆ ನೀವು ಆ ಅಪ್ಲಿಕೇಶನನ್ನು ಸಬ್ಮಿಟ್ ಮಾಡಿ ಅದಕ್ಕೆ ಸಂಬಂಧಪಟ್ಟಂತಹ ಅರ್ಜಿ ಶುಲ್ಕವನ್ನು ನೀವು ಪಾವತಿಸಬಹುದು. ಸೊ ಈ ಥರ. ಸೊ ನೆಕ್ಸ್ಟ್ ಪರೀಕ್ಷೆ ನಡೆಯುವಂತಹ ದಿನಾಂಕ. ಸೊ ಈ ಒಂದು ಪರೀಕ್ಷೆಗೆ ಕಂಪ್ಯೂಟರ್ ಬೇಸ್ಡ್ ಟೆಸ್ಟ್ ಮೋಡ್ ಅಂದರೆ CBT ಮೋಡಲ್ಲಿ ಎಕ್ಸಾಮಿನೇಷನ್ ನಡೆಯುವಂಥದ್ದು. ಸೊ ಈ ಒಂದು ಎಕ್ಸಾಮ್ ಸೆಪ್ಟೆಂಬರ್ ತಿಂಗಳಲ್ಲಿ ನಡೀಲಿಕ್ಕೆ ಇರುವಂಥದ್ದು. ಯಾವಾಗ ನಡೀತದೆ? ಸೆಪ್ಟೆಂಬರ್ ತಿಂಗಳಲ್ಲಿ ಈ ಒಂದು ಪರೀಕ್ಷೆಗೆ ಎಕ್ಸಾಮ್ ನಡೀಲಿಕ್ಕೆ ಇರುವಂಥದ್ದು. ಸೆಪ್ಟೆಂಬರ್ ತಿಂಗಳಲ್ಲಿ ಪರೀಕ್ಷೆ ನಡೀಲಿಕ್ಕೆ ಇರುವಂಥದ್ದು. ಸೊ ಇದನ್ನು ದಯವಿಟ್ಟು ಗಮನಿಸಿ, ಸೆಪ್ಟೆಂಬರ್ ತಿಂಗಳಲ್ಲಿ ಎಕ್ಸಾಮ್ ನಡೀತದೆ. ಸೊ ನೆಕ್ಸ್ಟ್ ಹುದ್ದೆಗಳ ವೇಕೆನ್ಸಿಯನ್ನು ನೋಡೋದಾದರೆ ವೇಕೆನ್ಸೀಸ್ ಟೆಂಟೇಟಿವ್ ವೇಕೆನ್ಸೀಸ್ ಫಾರ್ ದ ಪೋಸ್ಟ್ ಅಂಡರ್ ದ ಈ ಥರ ಇದೆ. ಅಂಡರ್ ದ ಡಿಪಾರ್ಟ್ಮೆಂಟ್ ಈ ಥರ ವೇಕೆನ್ಸಿ ಇದೆ. MTS ಪೋಸ್ಟ್ಗಳು ದೇಶದಾದ್ಯಂತ ಒಟ್ಟು 1198 ಇಲ್ಲಿ ಅಪ್ರಾಕ್ಸಿಮೇಟ್ಲಿ ಅಂತ ಬ್ರ್ಯಾಕೆಟಲ್ಲಿ ಕೊಟ್ಟಿದ್ದಾರೆ. ಸೊ ಅಂದರೆ ಇನ್ನು ಕ್ರೋಢೀಕರಣ ಮಾಡಿ ಎಷ್ಟೆಷ್ಟು ವೇಕೆನ್ಸಿ ಇದೆ ಅದನ್ನು ಕರೆಕ್ಟಾಗಿ ನೆಕ್ಸ್ಟ್ ವೆಬ್ಸೈಟಲ್ಲಿ ಹಾಕ್ತಾರೆ. ಸೊ ಈಗ ಅಪ್ರಾಕ್ಸಿಮೇಟ್ಲಿ 1198 ಪೋಸ್ಟ್ಗಳು MTS ಪೋಸ್ಟ್ಗಳು ವೇಕೆನ್ಸಿ ಇದೆ. ಹಾಗೆಯೇ ಹವಾಲ್ದಾರ್ ಇನ್ನು CBIC ಆ್ಯಂಡ್ CBN ಈ ಒಂದು ಡಿಪಾರ್ಟ್ಮೆಂಟ್ಗಳಲ್ಲಿ ಹವಾಲ್ದಾರ್ ಹುದ್ದೆಗಳು ಒಟ್ಟು 360 ವೇಕೆನ್ಸಿ ಇದೆ. ಇದು ಕೂಡ ಅಪ್ರಾಕ್ಸಿಮೇಟ್ಲಿ ಇದನ್ನು ಕೂಡ ನೆಕ್ಸ್ಟ್ ಅವರು ರಿವೈಸ್ ಮಾಡ್ಬೋದು. ನೆಕ್ಸ್ಟ್ ಈ ಒಂದು ಹುದ್ದೆಗಳಿಗೆ ಅರ್ಜಿಯನ್ನು ಸಲ್ಲಿಸಬೇಕಿದ್ರೆ ಏಜ್ ಲಿಮಿಟ್ ಎಷ್ಟಿರಬೇಕು ಅನ್ನೋದನ್ನು ನೋಡಿದ್ರೆ, ಸೊ ಇಲ್ಲಿ ನೋಡಿ ಏಜ್ ಲಿಮಿಟ್ ಯಾವ ದಿನಾಂಕಕ್ಕೆ ಅನುಸಾರವಾಗಿ ಅಂತ ಹೇಳಿದರೆ 1 ಆಗಸ್ಟ್ 2023ರ ಈ ಒಂದು ಡೇಟ್ಗೆ ಅನುಸಾರವಾಗಿ ಕನಿಷ್ಠ 18 ವರ್ಷ ತುಂಬಿರಲೇಬೇಕು. ಯಾವುದೇ ಒಂದು ಹುದ್ದೆಗಳಿಗೆ ಅರ್ಜಿಯನ್ನು ಸಲ್ಲಿಸಬೇಕಿದ್ರೆ, ಸರ್ಕಾರಿ ಹುದ್ದೆಗಳಿಗೆ ಅರ್ಜಿಯನ್ನು ಸಲ್ಲಿಸಬೇಕಿದ್ರೆ 18 ವರ್ಷ ತುಂಬಿರಲೇಬೇಕು. ಸೊ ಸಾಮಾನ್ಯ ಅಭ್ಯರ್ಥಿಗಳಿಗೆ 18ರಿಂದ 25 ವರ್ಷಗಳ ವಯೋಮಿತಿಯನ್ನು ನಿಗದಿಪಡಿಸಲಾಗಿರುವಂಥದ್ದು. ಸಾಮಾನ್ಯ ಅಭ್ಯರ್ಥಿಗಳು ಅಂತ ಹೇಳಿದ್ರೆ ಜನರಲ್ ಮೆರಿಟ್ ಕ್ಯಾಂಡಿಡೇಟ್ಸ್ ಇವರಿಗೆ 18ರಿಂದ 25 ವರ್ಷಗಳ ವಯೋಮಿತಿ ನೀಡಲಾಗಿರುವಂಥದ್ದು. ಹಾಗೆಯೇ OBC ಕ್ಯಾಟಗರಿಯಲ್ಲಿ ಅಂಡರ್ ಬರುವಂತಹ ಅಭ್ಯರ್ಥಿಗಳಿಗೆ 18ರಿಂದ 27 ವರ್ಷಗಳವರೆಗೆ ವಯೋಮಿತಿಯನ್ನು ನಿಗದಿಪಡಿಸಿರುವಂಥದ್ದು. ಸೊ ಹಾಗೆಯೇ SC ST ಅಭ್ಯರ್ಥಿಗಳಿಗೆ 5 ವರ್ಷ, ಹಾಗೆಯೇ PWD
ಅಂದರೆ ಫಿಸಿಕಲಿ ಡಿಸೇಬಲ್ಡ್ ಇಂತಹ ಅಭ್ಯರ್ಥಿಗಳಿಗೆ 10 ವರ್ಷಗಳ ವಯೋಮಿತಿಯನ್ನು ಸಡಿಲಿಕೆಯನ್ನು ನೀಡಿರುವಂಥದ್ದು. ಅಂದರೆ SC/ST ಅಭ್ಯರ್ಥಿಗಳು ತಮ್ಮ 27+3 ಅಂತ ಹೇಳಿದರೆ ಒಟ್ಟು 30 ವರ್ಷದವರೆಗೆ ಅರ್ಜಿಯನ್ನು ಸಲ್ಲಿಸಬಹುದು. SC/ST ಅಭ್ಯರ್ಥಿಗಳು 30 ವರ್ಷದವರೆಗೆ ಅರ್ಜಿಯನ್ನು ಸಲ್ಲಿಸಬಹುದು. OBC ಅಭ್ಯರ್ಥಿಗಳು 27 ವರ್ಷದವರೆಗೆ, PWD ಅನ್ರಿಸರ್ವ್ಡ್ ಕ್ಯಾಂಡಿಡೇಟ್ಸ್ 10 ವರ್ಷಕ್ಕೆ ವಯೋಮಿತಿಯನ್ನು ನೀಡಲಾಗಿದೆ. ಅಂದರೆ 25+10 35 ವರ್ಷದವರೆಗೆ. PWD OBC ಕ್ಯಾಂಡಿಡೇಟ್ಸ್ 13 ವರ್ಷ, ಇವರು ಕೂಡ 13 ವರ್ಷ ಇವರಿಗೆ ವಯೋಮಿತಿ ಸಡಿಲಿಕೆಯನ್ನು ನೀಡಲಾಗಿರುವಂಥ. ಹಾಗೆಯೇ PWD SC/ST ಕ್ಯಾಂಡಿಡೇಟ್ಸ್ಗೆ 15 ವರ್ಷ ವಯೋಮಿತಿ ಸಡಿಲಿಕೆಯನ್ನು ನೀಡಲಾಗಿರುವಂಥದ್ದು. ಸೊ ಇಲ್ಲಿ ಕೆಳಗಡೆ ಕೆಲವೊಂದು ವಿಶಿಷ್ಟ ಕೆಟಗರಿಯಲ್ಲಿ ಬರುವಂಥ ಅಭ್ಯರ್ಥಿಗಳಿಗೆ ಬೇರೆ ಬೇರೆ ಥರ ವಯೋಮಿತಿ ಸಡಿಲಿಕೆಯನ್ನು ನೀಡಲಾಗಿರುವಂಥದ್ದು. ಸೊ ನೆಕ್ಸ್ಟ್ ಬರೋದು ಎಕ್ಸಾಮಿನೇಷನ್ ಪ್ಯಾಟರ್ನ್ ಹೇಗಿರ್ತದೆ, ಸ್ಕೀಮ್ ಆಫ್ ಎಕ್ಸಾಮಿನೇಷನ್ ಹೇಗೆ ನಡೀತದೆ ಎನ್ನುವುದರ ಬಗ್ಗೆ ಮಾಹಿತಿಯನ್ನು ಇಲ್ಲಿ ಕೊಟ್ಟಿರುವಂಥದ್ದು. ಸೊ ಅದಕ್ಕಿಂತ ಮೊದಲು ಇಲ್ಲಿ ಎಕ್ಸಾಮ್ ಫೀಸ್ ಯಾವ ಥರ ಇದೆ. ಸೊ ಇಲ್ಲಿ ಜನರಲ್ ಮೆರಿಟ್ ಹಾಗೆಯೇ OBC ಕ್ಯಾಂಡಿಡೇಟ್ಸ್ಗಳಿಗೆ 100 ರೂಪಾಯಿಗಳ ಅರ್ಜಿ ಶುಲ್ಕವನ್ನು ನಿಗದಿಪಡಿಸಿರುವಂಥದ್ದು. ಜನರಲ್ ಮತ್ತು OBC ಕ್ಯಾಂಡಿಡೇಟ್ಸ್ಗಳಿಗೆ 100 ರೂಪಾಯಿ ಅರ್ಜಿ ಶುಲ್ಕವನ್ನು ಇಲ್ಲಿ ನಿಗದಿಪಡಿಸಿರುವಂಥದ್ದು. ಅದೇ ಥರ SC/ST ಆಗಿರ್ಬೋದು, ಎಲ್ಲ ವರ್ಗದ ಮಹಿಳಾ ಅಭ್ಯರ್ಥಿಗಳಿಗೆ ಯಾವುದೇ ಅರ್ಜಿ ಶುಲ್ಕ ಇರುವುದಿಲ್ಲ. ಈ ಒಂದು ಅರ್ಜಿಯನ್ನು ಸಲ್ಲಿಸಬೇಕಿದ್ರೆ ಯಾವುದೇ ಅರ್ಜಿ ಶುಲ್ಕ ಇರುವುದಿಲ್ಲ. SC/ST ಹಾಗೆಯೇ ಎಲ್ಲ ವರ್ಗದ ಮಹಿಳಾ ಅಭ್ಯರ್ಥಿಗಳಿಗೆ ಯಾವುದೇ ಅರ್ಜಿ ಶುಲ್ಕ ಇರುವುದಿಲ್ಲ. ಅರ್ಜಿ ಶುಲ್ಕ ಇರುವಂಥದ್ದು ಜನರಲ್ ಮೆರಿಟ್ ಹಾಗೆಯೇ OBC ಕ್ಯಾಟಗರಿಯಲ್ಲಿ ಅಂಡರಲ್ಲಿ ಬರುವಂತಹ ಮೇಲ್ ಕ್ಯಾಂಡಿಡೇಟ್ಸ್ಗಳಿಗೆ ಮಾತ್ರ. ಹಾಗೆ OBC ಕ್ಯಾಂಡಿಡೇಟ್ಸ್ಗೆ ಹಾಗೆಯೇ GM ಕ್ಯಾಂಡಿಡೇಟ್ಸ್ಗೆ ಮಾತ್ರ ಅರ್ಜಿ ಶುಲ್ಕ ಇದೆ. ಮೇಲ್ ಕ್ಯಾಂಡಿಡೇಟ್ಸ್ಗೆ ಮಾತ್ರ ಅರ್ಜಿ ಶುಲ್ಕ ಇದೆ. ಸೊ SC/ST ಹಾಗೆಯೇ ಫೀಮೇಲ್ ಕ್ಯಾಂಡಿಡೇಟ್ಸ್, ಆಲ್ ದ ಫೀಮೇಲ್ ಕ್ಯಾಂಡಿಡೇಟ್ಸ್ ಇವರಿಗೆ ಯಾವುದೇ ಅರ್ಜಿ ಶುಲ್ಕ ಇರೋದಿಲ್ಲ. ಸೊ ಇಲ್ಲಿ ನೆಕ್ಸ್ಟ್ ಸೆಂಟರ್ ಆಫ್ ಎಕ್ಸಾಮಿನೇಷನ್ ಅಂದರೆ ಪರೀಕ್ಷಾ ಕೇಂದ್ರ ಎಲ್ಲೆಲ್ಲಿ ನೀಡಲಾಗಿದೆ ಅಂತ ನೋಡೋದಾದರೆ, ಸೊ ಇಲ್ಲಿ ನಮ್ಮ ಕರ್ನಾಟಕದಲ್ಲಿ ಬೆಳಗಾವಿ, ಬೆಂಗಳೂರು, ಹುಬ್ಬಳ್ಳಿ, ಕಲಬುರಗಿ, ಗುಲ್ಬರ್ಗ, ಮಂಗಳೂರು, ಮೈಸೂರು, ಶಿವಮೊಗ್ಗ, ಉಡುಪಿ ಇಲ್ಲೆಲ್ಲ ಎಕ್ಸಾಮ್ ಸೆಂಟರ್ಗಳನ್ನು, ಪರೀಕ್ಷಾ ಕೇಂದ್ರಗಳನ್ನು ನೀಡಲಾಗಿರುವಂಥದ್ದು. ಸೊ ಈ ಒಂದು ಹುದ್ದೆಗಳಿಗೆ ಹೇಗೆ ಅರ್ಜಿಯನ್ನು ಸಲ್ಲಿಸಬೇಕು. ಸೊ ಈ ಒಂದು ಹುದ್ದೆಗಳಿಗೆ ಅರ್ಜಿಯನ್ನು ಸಲ್ಲಿಸಬೇಕಿದ್ರೆ ನೀವು ಈ ಒಂದು ನೇಮಕಾತಿ ಪ್ರಾಧಿಕಾರದ ನೇಮಕಾತಿ ಸಂಸ್ಥೆಯ ಅಧಿಕೃತ ವೆಬ್ಸೈಟ್ ssc.nic.in ಈ ಒಂದು ವೆಬ್ಸೈಟಿಗೆ ಹೋಗಿ ಅಲ್ಲಿ ನೀವು ಒಂದು ವೇಳೆ ಹೊಸಬರಾಗಿದ್ದರೆ, ಫಸ್ಟ್ ಟೈಮ್ ರಿಜಿಸ್ಟ್ರೇಷನನ್ನು ಮಾಡೋದಿದ್ರೆ ನ್ಯೂ ಯೂಸರ್ ರಿಜಿಸ್ಟರ್ ನಾವು ಆಪ್ಷನ್ ಮೇಲೆ ಕ್ಲಿಕ್ ಮಾಡಬೇಕು. ಅಥವಾ ಆಲ್ರೆಡಿ ನೀವು ಇಂತಹ SSC ಜಾಬಿಗೆ ಆಲ್ರೆಡಿ ಯಾವುದಕ್ಕಾದರೂ ಒಂದು ಅಪ್ಲೈ ಮಾಡಿದರೆ, ಸೊ ಇದಕ್ಕಿಂತ ಮುಂಚೆ ಅಪ್ಲೈ ಮಾಡಿದರೆ ನಿಮ್ಮ ರಿಜಿಸ್ಟ್ರೇಷನ್ ನಂಬರ್ ಅಥವಾ ಯೂಸರ್ ನೇಮನ್ನು ಹಾಕಿ ಹಾಗೆಯೇ ಪಾಸ್ವರ್ಡನ್ನು ಹಾಕಿ ಇಲ್ಲಿ ಕೊಟ್ಟಿರುವಂತಹ ಕ್ಯಾಪ್ಚವನ್ನು ಹಾಕಿ ಲಾಗಿನ್ ಆಗಿ ಅದಕ್ಕೆ ಸಂಬಂಧಪಟ್ಟಂತಹ ಅಪ್ಲಿಕೇಶನ್ ಫಾರ್ಮನ್ನು ಭರ್ತಿ ಮಾಡಿ ಫೈನಲ್ ಆಗಿ ಫೋಟೋ ಮತ್ತು ಸಿಗ್ನೇಚರನ್ನು ನೀವು ಅಪ್ಲೋಡ್ ಮಾಡಬೇಕಾಗಿರ್ತದೆ. ಸೊ ಈ ಥರ ನೀವು ಈ ಒಂದು ಹುದ್ದೆಗಳಿಗೆ ಅರ್ಜಿಯನ್ನು ಸಲ್ಲಿಸಬಹುದು. ಸೊ ಎಲ್ಲದಕ್ಕೊಂದು ಮೊದಲು ಈ ಒಂದು ಪರೀಕ್ಷೆಯ ಎಕ್ಸಾಮಿನೇಷನ್ ಪ್ಯಾಟರ್ನ್ ಹೇಗಿರ್ತದೆ ಅನ್ನೋದ್ರ ಬಗ್ಗೆ ನೋಡೋದಾದರೆ, ಸೊ ಇಲ್ಲಿ ಈ ಒಂದು ಎಕ್ಸಾಮನ್ನು ಕಂಪ್ಯೂಟರ್ ಬೇಸಲ್ಲಿ ನಡೆಸುವಂಥದ್ದು. ಅಂದರೆ ಆನ್ಲೈನ್ ಮೋಡಲ್ಲಿ ಕಂಪ್ಯೂಟರ್ ಬೇಸ್ಡ್ ಟೆಸ್ಟ್ ಮೋಡ್ ಅಂತ ಕರಿತೇವೆ, CBT ಮೋಡ್ ಅಂತ ಕರಿತೇವೆ. ಈ ಒಂದು ಮೋಡಲ್ಲಿ ನಡೆಸುವಂಥದ್ದು. ಸೊ ಇದೀಗ ಇದರ ಸ್ಕೀಮ್ ಆಫ್ ಎಕ್ಸಾಮಿನೇಷನ್ ಈ ಥರ ಇದೆ. ಸೊ ಇದು ಎರಡು ಥರ, ಈ ಎರಡು ಸೆಷನಲ್ಲಿ ಈ ಒಂದು ಪರೀಕ್ಷೆಯನ್ನು ಡಿವೈಡ್ ಮಾಡಲಾಗಿರುವಂಥದ್ದು. ಸೆಷನ್ 1 ಮತ್ತು ಸೆಷನ್ 2 ಈ ಥರ ಡಿವೈಡ್ ಮಾಡಲಾಗಿರುವಂಥದ್ದು. ಈಗ ಸೆಷನ್ 1ನಲ್ಲಿ ನ್ಯೂಮರಿಕಲ್ ಆ್ಯಂಡ್ ಮ್ಯಾಥಮೆಟಿಕಲ್ ಎಬಿಲಿಟಿ. ಸೊ ಇದರಲ್ಲಿ 20 ಪ್ರಶ್ನೆಗಳಿರ್ತದೆ. ಸೊ ಪ್ರತಿಯೊಂದು ಪ್ರಶ್ನೆಗಳಿಗೆ ಕೂಡ 3 ಅಂಕಗಳು, ಟೋಟಲ್ 60 ಅಂಕಗಳಿಗೆ ನ್ಯೂಮರಿಕಲ್ ಆ್ಯಂಡ್ ಮ್ಯಾಥಮೆಟಿಕಲ್ ಎಬಿಲಿಟಿ ಪಾರ್ಟ್ ಇರ್ತದೆ. ಸೊ ಹಾಗೆಯೇ ರೀಸನಿಂಗ್ ಆ್ಯಂಡ್ ಎಬಿಲಿಟಿ ಆ್ಯಂಡ್ ಪ್ರಾಬ್ಲಮ್ ಸಾಲ್ವಿಂಗ್ ಈ ಒಂದು ಸೆಕ್ಷನ್ ಕೂಡ 20 ಅಂಕಗಳಿಗೆ 20 ಕ್ವಶನ್ಸ್ಗಳು, ಹಾಗೆಯೇ 60 ಅಂಕಗಳು. ಅಂದರೆ ಪ್ರತಿಯೊಂದು ಪ್ರಶ್ನೆಗೆ 3 ಅಂಕಗಳನ್ನು ನಿಗದಿಪಡಿಸಲಾಗಿರುವಂಥದ್ದು. ಸೊ ಒಟ್ಟು 45 ನಿಮಿಷಗಳ ಸಮಯಾವಕಾಶವನ್ನು ಇಲ್ಲಿ ನೀಡಲಾಗ್ತದೆ. ಸೊ ಹಾಗೆಯೇ ನೆಕ್ಸ್ಟ್ ಈ ಒಂದು ಸೆಷನ್ 1 ಮುಗಿದ ತಕ್ಷಣ ಸೆಷನ್ 2 ಸ್ಟಾರ್ಟ್ ಆಗ್ತದೆ. ಅಂದರೆ ಇದು ಬೇರೆ ಬೇರೆ ಶಿಫ್ಟಲ್ಲಿ ನಡೆಯುವಂಥದ್ದು ಎಕ್ಸಾಮ್ ಅಲ್ಲ. ಸೆಷನ್ 2 ಒಂದು ಸಲ ಯಾವಾಗ ಮುಗೀತದೆ, 45 ಮಿನಿಟ್ಸ್ ಆದ ನಂತರ ಮುಗೀತದೆ. ಅದಾದ್ರ ಬಳಿಕ ನೆಕ್ಸ್ಟ್ ಸ್ಟಾರ್ಟ್ ಆಗುವಂಥದ್ದು ಸೆಷನ್ 2. ಸೊ ಸೆಷನ್ 2 ಅಲ್ಲಿ ಏನಿದೆ, ಜನರಲ್ ಅವೇರ್ನೆಸ್ ಇದೆ. ಇದರಲ್ಲಿ 25 ಪ್ರಶ್ನೆಗಳಿದೆ. ಸೊ ಅದು ಕೂಡ ಪ್ರತಿಯೊಂದು ಪ್ರಶ್ನೆ ಕೂಡ 3 ಅಂಕಗಳು, ಹಾಗೆಯೇ 75 ಅಂಕಗಳು ಒಟ್ಟು ಆ ಒಂದು ಪಾರ್ಟಿಗಿದೆ, ಜನರಲ್ ಅವೇರ್ನೆಸ್ಸಿಗಿದೆ. ಹಾಗೆಯೇ ನೆಕ್ಸ್ಟ್ ಇಂಗ್ಲೀಷ್ ಲ್ಯಾಂಗ್ವೇಜ್ ಆ್ಯಂಡ್ ಕಾಂಪ್ರಿಹೆನ್ಷನ್, ಇದು 25 ಪ್ರಶ್ನೆಗಳು, ಪ್ರತಿಯೊಂದು ಪ್ರಶ್ನೆಗೆ 3 ಅಂಕಗಳು, ಹಾಗೆ ನೀವು ಟೋಟಲ್ 75 ಅಂಕಗಳಿಗೆ ಈ ಒಂದು ಪಾರ್ಟ್ ಇರುವಂಥದ್ದು. ಸೊ ಈ ಥರ ಪರೀಕ್ಷೆ ನಡೀತದೆ.
ಟೋಟಲ್ 120 ಪ್ಲಸ್ 150 ಈ ಥರ ಸೆಷನನ್ನು ಡಿವೈಡ್ ಮಾಡಿದರೆ ಸೊ ಈ ಥರ ಪರೀಕ್ಷೆ ನಡೀತದೆ. ಸೊ ಇಲ್ಲಿ ಇಂಪಾರ್ಟೆಂಟ್ ಆಗಿರುವಂಥದ್ದು, ಸೊ ಈಗ ಇಲ್ಲಿ ಸೆಷನ್ 1ನಲ್ಲಿ ಯಾವುದೇ ನೆಗೆಟಿವ್ ಮಾರ್ಕ್ಸ್ಗಳು ಇರೋದಿಲ್ಲ. ಸೆಷನ್ 1ನಲ್ಲಿ ಯಾವುದೇ ನೆಗೆಟಿವ್ ಮಾರ್ಕ್ಸ್ಗಳು ಇರೋದಿಲ್ಲ. ಆದರೆ ಸೆಷನ್ 2ಅಲ್ಲಿ ಪ್ರತಿ ತಪ್ಪು ಉತ್ತರಕ್ಕೆ 1 ಅಂಕಗಳ ನೆಗೆಟಿವ್ ಮಾರ್ಕ್ ಇರ್ತದೆ, ಅಂದರೆ ಋಣಾತ್ಮಕ ಮೌಲ್ಯಮಾಪನ ಇರ್ತದೆ. ಪ್ರತಿಯೊಂದು ತಪ್ಪು ಉತ್ತರಕ್ಕೆ 1 ಅಂಕಗಳಂತೆ ಅಂಕಗಳನ್ನು ಕಲಿಯಲಾಗ್ತದೆ. ಪ್ರತಿ ಸರಿ ಉತ್ತರಕ್ಕೆ 3 ಅಂಕ, ಪ್ರತಿ ತಪ್ಪು ಉತ್ತರಕ್ಕೆ 1 ಅಂಕದ ಹಾಗೆ ಅಂಕಗಳನ್ನು ಮೈನಸ್ ಮಾಡಲಾಗ್ತದೆ. ಸೊ ಈ ಥರ ಎಕ್ಸಾಮ್ ಪ್ಯಾಟರ್ನ್ ಇರುವಂಥದ್ದು. ಸೊ ಇಲ್ಲಿ ಈಚ್ ಸೆಕ್ಷನಲ್ಲಿ ಯಾವ ಥರ ಎಲ್ಲ ಇದೆ, ನ್ಯೂಮರಿಕಲ್ ಆ್ಯಂಡ್ ಮ್ಯಾಥಮೆಟಿಕಲ್ ಎಬಿಲಿಟಿಯಲ್ಲಿ ಯಾವುದೆಲ್ಲ ಟಾಪಿಕ್ಗಳು ಬರ್ತವೆ, ಯಾವುದೆಲ್ಲ ಆ ಟಾಪಿಕ್ಗಳ ಬಗ್ಗೆ ನೀವು ಗಮನ ಹರಿಸಬೇಕು ಅನ್ನೋದ್ರ ಬಗ್ಗೆ ಇಲ್ಲಿ ನೋಟಿಫಿಕೇಷನಲ್ಲಿ ಮೆನ್ಷನ್ ಮಾಡಿರುವಂಥದ್ದು. ಹಾಗೆಯೇ ರೀಸನಿಂಗ್ ಎಬಿಲಿಟಿ ಆ್ಯಂಡ್ ಪ್ರಾಬ್ಲಮ್ ಸಾಲ್ವಿಂಗ್, ಜನರಲ್ ಅವೇರ್ನೆಸ್, ಇಂಗ್ಲೀಷ್ ಲ್ಯಾಂಗ್ವೇಜ್ ಆ್ಯಂಡ್ ಕಾಂಪ್ರಿಹೆನ್ಷನ್ ಯಾವುದನ್ನೆಲ್ಲ ನೀವು ಮೇಯ್ನಾಗಿ ಫೋಕಸ್ ಮಾಡಬೇಕು ಅನ್ನೋದ್ರ ಬಗ್ಗೆ ಒಂದು ಸ್ಪಷ್ಟವಾದಂತಹ ಮಾಹಿತಿಯನ್ನು ಇಲ್ಲಿ ಒದಗಿಸಿರುವಂಥದ್ದು. ಸೊ ಇದೆಲ್ಲ MTS ಎಕ್ಸಾಮ್ನ ಬಗ್ಗೆ, ಮಲ್ಟಿ ಟಾಸ್ಕಿಂಗ್ ಸ್ಟಾಫ್ ಈ ಒಂದು ಎಕ್ಸಾಮ್ನ ಬಗ್ಗೆ. ನೆಕ್ಸ್ಟ್ ಇಲ್ಲಿ ಬರುವಂಥದ್ದು ಹವಾಲ್ದಾರ್ ಎಕ್ಸಾಮ್. ಈಗ CBN ಮತ್ತು CBIC ಈ ಒಂದು ಡಿಪಾರ್ಟ್ಮೆಂಟ್ಗಳಲ್ಲಿ ಈ ಒಂದು ಹವಾಲ್ದಾರ್ ಪೋಸ್ಟ್ಗಳು ವೇಕೆನ್ಸಿ ಇದ್ದಾವೆ. ಸೊ ಆ ಒಂದು ವೇಕೆನ್ಸಿಗಳಿಗೆ ಯಾವ ಥರ ಸೆಲೆಕ್ಷನ್ ಪ್ರೊಸೀಜರ್ ಇದೆ. ಸೊ ಇಲ್ಲಿ ಹವಾಲ್ದಾರ್ ಹುದ್ದೆಗಳಿಗೆ ಕೂಡ ಇಲ್ಲಿ CBT ಮೋಡ್ ಎಕ್ಸಾಮ್ ಸೇಮ್ ಇರ್ತದೆ. ಸೊ ಅದರ ಜೊತೆಗೆ ಇವರಿಗೆ ಕೆಲವೊಂದು ಫಿಸಿಕಲ್ ಎಫಿಷಿಯನ್ಸಿ ಟೆಸ್ಟ್ ಅಂದರೆ PET ಅಂತ ಕರಿತೇವೆ. ಈ ಒಂದು ಪರೀಕ್ಷೆಗಳನ್ನು ಕೂಡ, ಫಿಸಿಕಲ್ ಸ್ಟ್ಯಾಂಡರ್ಡ್ಸ್ಗಳನ್ನು ಕೂಡ ಇಲ್ಲಿ ಮೇಂಟೈನ್ ಮಾಡಬೇಕು. ಸೊ ಇಲ್ಲಿ ಇವರಿಗೆ ವಾಕಿಂಗ್ ಇರ್ತದೆ. ಒಂದು ವೇಳೆ ಪುರುಷ ಅಭ್ಯರ್ಥಿಗಳು ಈ ಒಂದು ಹುದ್ದೆಗಳಿಗೆ ಅರ್ಜಿಯನ್ನು ಸಲ್ಲಿಸಿದರೆ ಇವರು 1600 ಮೀಟರ್ಗಳನ್ನು 15 ನಿಮಿಷದಲ್ಲಿ ನಡಿಬೇಕು ವಾಕಿಂಗ್. ಸೊ ಅದೇ ಫಿಮೇಲ್ ಕ್ಯಾಂಡಿಡೇಟ್ಸ್ಗಳಿಗೆ, ಮಹಿಳಾ ಅಭ್ಯರ್ಥಿಗಳಿಗೆ 1 ಕಿಲೋಮೀಟರ್ ದೂರವನ್ನು 20 ಮಿನಿಟ್ಸ್ಗಳಲ್ಲಿ 20 ನಿಮಿಷಗಳಲ್ಲಿ ನಡಿಬೇಕು. ಈ ಥರ ಫಿಸಿಕಲ್ ಎಫಿಷಿಯಂಟಿ ಟೆಸ್ಟ್ ಇರುವಂಥದ್ದು. ಸೊ ಅದೇ ಥರ ಇಲ್ಲಿ ಕೆಲವೊಂದು ಫಿಸಿಕಲ್ ಸ್ಟ್ಯಾಂಡರ್ಡ್ಸ್ಗಳನ್ನು PSTಗಳನ್ನು ಇಲ್ಲಿ ನಿಗದಿಪಡಿಸಿರುವಂಥದ್ದು. ಸೊ ಇಲ್ಲಿ ಮೇಲ್ ಕ್ಯಾಂಡಿಡೇಟ್ಸ್ಗಳಾಗಿದ್ದರೆ 157.5 ಸೆಂಟಿಮೀಟರ್ ಹೈಟ್ ಇರಬೇಕು. ಹಾಗೆಯೇ ಚೆಸ್ಟ್ 81 ಸೆಂಟಿಮೀಟರ್ ಇರಬೇಕು ವಿತ್ ಎಕ್ಸ್ಪ್ಯಾನ್ಷನ್ 5 ಸೆಂಟಿಮೀಟರ್ ಎಕ್ಸ್ಪ್ಯಾನ್ಷನ್ ಆಗಬೇಕು. ಸೊ ಹಾಗೆಯೇ ಇಲ್ಲಿ ಫೀಮೇಲ್ ಕ್ಯಾಂಡಿಡೇಟ್ಸ್ಗಳಿಗೆ ಹೈಟ್ 152 ಸೆಂಟಿಮೀಟರ್ ಕೊಟ್ಟಿದ್ದಾರೆ. ಹಾಗೆಯೇ ವೆಯ್ಟ್ 48 kg ಅಟ್ಲೀಸ್ಟ್ ಇರಬೇಕು. ಸೊ ಈ ಥರ ಒಂದು ಫಿಸಿಕಲ್ ಸ್ಟ್ಯಾಂಡರ್ಡ್ಸ್ಗಳನ್ನು ಇಲ್ಲಿ ಮೆನ್ಷನ್ ಮಾಡಿರುವಂಥದ್ದು, ಕೇಳಿರುವಂಥದ್ದು. ಸೊ ಈ ಒಂದು ಪರೀಕ್ಷೆ ಈ ಥರ ನಡೀತದೆ. ಸೊ ಹವಾಲ್ದಾರ್ಗಳಾಗಿದ್ದರೆ ಫಿಸಿಕಲ್ ಸ್ಟ್ಯಾಂಡರ್ಡ್ಸ್ಗಳು ಕೂಡ ಬೇಕು. ಕೆಲವೊಂದು ಫಿಸಿಕಲ್ ಎಫಿಷಿಯನ್ಸಿ ಟೆಸ್ಟ್ಗಳನ್ನು ಕೂಡ ಮಾಡ್ತಾರೆ. ಅದರ ಜೊತೆಗೆ ಕಾಂಪಿಟೇಟಿವ್ ಎಕ್ಸಾಮ್ ಕೂಡ ಇದೆ, ರಿಟರ್ನ್ CBT ಮಾಡೆಲ್ ಎಕ್ಸಾಮ್ ಕೂಡ ಇದೆ. ಸೊ ಈ ಥರ ಆಯ್ಕೆ ಪ್ರಕ್ರಿಯೆ ನಡೆಯುವಂಥದ್ದು. ಸೊ ಇಲ್ಲಿ ನೋಟಿಫಿಕೇಷನಲ್ಲಿ ಸಾಕಷ್ಟು ವಿವರಗಳನ್ನು ಕೊಡಲಾಗಿದೆ. ಸೊ ನೀವು ಯಾವ ಥರ ಅರ್ಜಿಯನ್ನು ಸಲ್ಲಿಸಬೇಕಿದ್ರೆ ಯಾವ ಥರ ನೀವು ಇನ್ಸ್ಟ್ರಕ್ಷನ್ಸ್ಗಳನ್ನು ಪಾಲಿಸಬೇಕು ಅದನ್ನೆಲ್ಲ ನೋಡಿಕೊಂಡು ನೀವು ಅರ್ಜಿಯನ್ನು ಸಲ್ಲಿಸಬೇಕು. ಯಾವ ಥರ ಇಲ್ಲಿ ಅರ್ಜಿಯನ್ನು ಸಲ್ಲಿಸಬೇಕು, ಫೋಟೋವನ್ನು ಹೇಗೆ ಅಪ್ಲೋಡ್ ಮಾಡಬೇಕು, ಸಿಗ್ನೇಚರ್ ಹೇಗಿರಬೇಕು, ಸೊ ಎಲ್ಲ ಮಾಹಿತಿಯನ್ನು ಈ ಒಂದು ನೋಟಿಫಿಕೇಷನ್ನ ಅಂತ್ಯಭಾಗದಲ್ಲಿ ಲಾಸ್ಟ್ ಪೇಜಸ್ಗಳಲ್ಲಿ ಇಲ್ಲಿ ಕೊಟ್ಟಿರುವಂಥದ್ದು. ಸೊ ಅದೆಲ್ಲ ನೋಟಿಫಿಕೇಷನನ್ನು ಸರಿಯಾಗಿ ನೋಡಿಕೊಂಡು ನೀವು ಅರ್ಜಿಯನ್ನು ಸಲ್ಲಿಸಬೇಕು. ಸೊ ಈ ಒಂದು ನೋಟಿಫಿಕೇಷನನ್ನು ನಾನು ನಮ್ಮ ಟೆಲಿಗ್ರಾಮ್ ಚಾನಲಲ್ಲಿ ಹಾಕಿರ್ತೇನೆ, ನೀವು ಅದನ್ನು ನೋಡಿಕೊಂಡು ಸೊ ಅರ್ಜಿಯನ್ನು ನೀವು ಸಲ್ಲಿಸ್ಬೋದು. ಸೊ ಇದರ ಈ ಒಂದು ಹುದ್ದೆಯ ಬಗ್ಗೆ ನಿಮ್ಗೆ ಏನೇ ಡೌಟ್ ಇದ್ದರೂ, ಏನೇ ಕ್ಲಾರಿಫಿಕೇಷನ್ಗಳಿಗಿದ್ರೂ ಕೂಡ ನೀವು ಕಮೆಂಟ್ ಮುಖಾಂತರ ಕೇಳ್ಬೋದು. ಸಾಧ್ಯವಾದಷ್ಟು ಎಲ್ಲ ಕಮೆಂಟ್ಗಳಿಗೆ ಉತ್ತರವನ್ನು ನೀಡುವಂತಹ ಪ್ರಯತ್ನವನ್ನು ಮಾಡ್ತೇನೆ. ಥ್ಯಾಂಕ್ ಯು ಸೋ ಮಚ್. ನಮಸ್ತೆ.